ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಿನ್ನೆ ಭೀಷ್ಮರು ನಿರೂಪಿಸಿದ ದಂಡದ ಪ್ರಾತಿನಿಧಿಕ ರೂಪವನ್ನು ನಾವು ನೋಡಿದೆವು. ದಂಡ ಅಂತ ಹೇಳಿದ್ರೆ ಕೆಡುಕನ್ನು ತಡೆಯುವ, ಒಳಿತಿಗೆ ಅವಕಾಶ ನೀಡುವ ಒಂದು ಪದ್ಧತಿ. ಸ್ಥೂಲವಾಗಿ ಅದನ್ನು ಶಿಕ್ಷೆ ಅಂತ ಕರೀತಾರೆ. ಆ ಶಿಕ್ಷೆಗೆ ಒಂದು ರೂಪ ಇದ್ದರೆ ಅದೇನು ಮಾಡುತ್ತೆ ಅನ್ನೋದು ಒಂದು ರೂಪದಿಂದಲೇ ಗೊತ್ತಾಗಬೇಕು. ಯಾವುದೇ ಅಬ್ಸ್ಟ್ರಾಕ್ಟ್ ಆಗಿರುವಂತಹ ರಿಯಾಲಿಟಿಗಳನ್ನು, ತತ್ವಗಳನ್ನು, ಅದನ್ನು ಫಿಗರೇಟಿವ್ ಆಗಿ ಚಿತ್ರಿಸೋದು ಎಲ್ಲರಿಗೂ ಗೊತ್ತು. ನಿನ್ನೆ ನಾವು ನೋಡಿದೆವು, ಅದು ನ್ಯಾಯದೇವತೆ ಇಂಗ್ಲೀಷರದ್ದಲ್ಲ, ಗ್ರೀಕರದ್ದು, ಜಸ್ಟಿಷಿಯಾ ಅಂತ. ಅದು ನ್ಯಾಯದ ಸಿಂಬಲ್ ಅಲ್ಲ, ನ್ಯಾಯದೇವತೆಯ ಸಿಂಬಲ್ ಅಲ್ಲ. ಗ್ರೀಕರು ಅದೊಂದನ್ನು ಹೇಳ್ತಾರೆ. ಅದು ಭಾರತ ಅಧಿಕೃತವಾಗಿ ಆ ತರಹದ್ದೇನು ಒಪ್ಪಿಲ್ಲ. ಅಂದರೆ ನಾವು ಇವತ್ತೇನು ಭಾರತದ ಪೀನಲ್ ಕೋಡ್ ಏನಿದೆ ಅದು ಅಧಿಕೃತವಾಗೇನು ಒಪ್ಪಿಲ್ಲ. ಅಂದರೆ ಒಂದು ಹೆಣ್ಣು ಇರ್ತಾಳೆ, ಅವಳು ತಕ್ಕಡಿಯನ್ನು ಇಟ್ಕೊಂಡಿರ್ತಾಳೆ, ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾಳೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಅದು ಗ್ರೀಕ್ ಮೂಲ. ಜಸ್ಟಿಷಿಯಾ ಅಂತ ಒಂದು ದೇವತೆಯನ್ನು ಅವರು ಒಪ್ತಾರೆ. ಮೂಲದಲ್ಲಿ ಅದರ ಬದಲು ಕತ್ತಿ ಇದೆ. ಮೂಲದಲ್ಲಿ ಅದರ ಬದಲು ಕತ್ತಿ ಇದೆ. ಇಲ್ಲಿ ಪುಸ್ತಕ ಪ್ರಕಾರ ಶಿಕ್ಷೆ ಕೊಡ್ತೇನೆ, ನನ್ನವರು ಬೇರೆಯವರು ಅಂತ ನಾನು ನೋಡೋದಿಲ್ಲ ಅಂತ ಅದರ ಸಂಕೇತ ಅಂತ ಅವರು ಮಾಡಿರೋದು. ನಮ್ಮಲ್ಲಿಯೂ ಹೆಚ್ಚು ಕಡಿಮೆ ಹಾಗೇ ಇದೆ. ಆದರೆ ಅದು ಪುರುಷ ರೂಪ. ನೀಲೋತ್ಪಲದಲ ಶ್ಯಾಮ, ಇನ್ನೊಮ್ಮೆ ಹೇಳ್ತೇನೆ, ನೀಲೋತ್ಪಲದಲ ಶ್ಯಾಮ, ನೈದಿಲೆಯಂತೆ ಕಪ್ಪಾಗಿ ಇರುವ, ಚತುರ್ದ್ರಂಷ್ಟ್ರ 4 ಹಲ್ಲುಗಳಿರುವ, ಚತುರ್ಭುಜ 4 ತೋಳುಗಳಿರುವ, ಅಷ್ಟಪಾದೇಕನಯನ 8 ಕಾಲುಗಳಿರುವ, 1 ಕಣ್ಗಳಿರುವ, ಶಂಕುಕರ್ಣೋರ್ಧ್ವರೋಮವಾನ್, ನಿಮಿರಿದ ಕಿವಿಯಿರುವ, ನಿಮಿರಿರುವ ಕೂದಲಿರುವ, ಜಟಿ ದ್ವಿಜಿಹ್ವ, ಜಟೆಯನ್ನು ತೊಟ್ಟ, 2 ನಾಲಿಗೆಗಳಿರುವ, ತಾಮ್ರಾಸ್ಯ ಕೆಂಪು ಮೋರಯ, ಮೃಗರಾಜ ತನುಚ್ಛದ, ಸಿಂಹದ ಚರ್ಮವನ್ನು ಹೊದ್ದ ದಂಡ ಇದ್ದಾನೆ. ಅವನ ಕೈಯಲ್ಲಿ ಎಲ್ಲ ಆಯುಧಗಳೂ ಇದೆ. ಕತ್ತಿ, ಗದೆ, ಧನುಸ್ಸು, ಈಟಿ, ತ್ರಿಶೂಲ, ಮುದ್ಗರ ಅಂದರೆ ಸುತ್ತಿಗೆ, ಬಾಣ, ಮುಸಲ ಅಂದರೆ ಒನಕೆ, ಪರಶು, ಕೊಡಲಿ, ಚಕ್ರ, ಪ್ರಾಸ, ಎಸೆಯುವ ಗುಂಡು, ದಂಡ, ಋಷ್ಟಿ, ಲೋಹದಂಡವನ್ನು ಋಷ್ಟಿ ಅಂತ ಕರೀತಾರೆ, ತೋಮರ, ಹೀಗೆ ಇದನ್ನೆಲ್ಲ ಹಿಡಿದುಕೊಂಡಿದೆ. ದಂಡವೇ ಜಗತ್ತಿನಲ್ಲಿ ಇರುವಂಥದ್ದು. ಸೀಳುತ್ತಾ, ಕೊಚ್ಚುತ್ತಾ, ಹಾಳು ಮಾಡುತ್ತಾ, ಹೊಡೆಯುತ್ತಾ
ಘಾಸಿಗೊಳಿಸುತ್ತಾ ದಂಡವೇ ಓಡಾಡುತ್ತೆ. ಇಲ್ಲಿ ಅಸಿ ಅಂತ ಇದೆ. ಧರ್ಮ ಅನ್ನೋದು ಇದಕ್ಕೆ, ಈ ದಂಡಕ್ಕೆ ಹಲವು ಹೆಸರುಗಳಿದೆ. ಅಸಿ, ವಿಶಸನ ಅಂತ ಕರೀತಾರೆ, ಧರ್ಮ ಅಂತ ಕರೀತಾರೆ, ಶ್ರೀಗರ್ಭ, ವಿಜಯ, ಶಾಸ್ತ, ವ್ಯವಹಾರ, ಪ್ರಜಾಗರ, ಇವುಗಳನ್ನು ಈ ತರಹದ ಹೆಸರುಗಳಲ್ಲಿ ಕರೀತಾರೆ. ಅಸಂಗ ಅಂತ ಹೆಸರು, ರುದ್ರತನಯ ಅಂತ ಹೆಸರು, ಮನು ಅಂತ ಹೆಸರು, ಜ್ಯೇಷ್ಠ, ಶಿವಂಕರ. ಅಂದರೆ ದಂಡದ ಹಿಂದೆ ಇರುವ ಎಲ್ಲೋ ಕಾನ್ಸೆಪ್ಟ್ಗಳನ್ನು ಅಷ್ಟು ಚೆನ್ನಾಗಿ ನಮಗೆ ಕನ್ವೆ ಮಾಡಿದ ಶ್ಲೋಕ ಇದು. ದಂಡೋ ಹಿ ಭಗವಾನ್ ವಿಷ್ಣು, ಈ ದಂಡದಲ್ಲಿ ನೆಲೆಗೊಂಡವ ಯಾರು? ಸಾಕ್ಷಾತ್ ನಾರಾಯಣ. ಯಜ್ಞ ಶಶ್ವದ್ರೂಪಂ ಮಹದ್ ಬಿಭ್ರನ್ ಮಹಾನ್ ಪುರುಷ ಉಚ್ಯತೆ, ಇವನನ್ನೇ ಮಹಾಪುರುಷ ಅಂತ ಕರೀತಾರೆ. ಇನ್ನು ಈ ದಂಡಕ್ಕೆ ಒಬ್ಬಳು ಜೊತೆಗಾತಿ ಇದ್ದಾಳೆ, ಅವಳನ್ನು ನೀತಿ, ಬ್ರಹ್ಮಕನ್ಯಾ ಅಂತ ಕರೀತಾರೆ. ದಂಡ ನೀತಿರ್ ಜಗದ್ಧಾತ್ರಿ ದಂಡೋ ಹಿ ಬಹುವಿಗ್ರಹ. ದಂಡ ಅಂತನ್ನೋದು ಏನೇನೆಲ್ಲ ನೋಡಿಕೊಳ್ಳುತ್ತೆ ಅಂತ. ಈ ದಂಡ ಮನುಷ್ಯರ ಕೈನಲ್ಲಿ ಸಾಧ್ಯ ಇಲ್ಲ. ಇವರು ಶಿಕ್ಷೆಯ ಏಕದೇಶವನ್ನು ಮಾತ್ರ ನೋಡಿಕೊಳ್ಳಬಲ್ಲರು. ದಂಡದ ವ್ಯಾಪ್ತಿ ಏನು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ದಂಡದ ರೂಪಗಳು, ದಂಡದ ವ್ಯಾಪ್ತಿ. ಅವರು ಹೇಳ್ತಾರೆ, ಅರ್ಥಾನರ್ಥೌ ಸುಖಂ ದುಃಖಂ ಧರ್ಮ ಧರ್ಮೌ ಬಲಾಬಲೆ ದೌರ್ಭಾಗ್ಯಂ ಭಾಗಧೇಯಂಚ ಪುಣ್ಯ ಪುಣ್ಯೇ ಗುಣಾಗುಣವು. ಈ ಪರ್ವಸಂಗ್ರಹ ಪರ್ವ ಅಂತ ಆದಿಪರ್ವದಲ್ಲಿ 2ನೇ ಅಧ್ಯಾಯ, ಅದರಲ್ಲಿ ಶಾಂತಿ ಪರ್ವದ ಬಗ್ಗೆ ಬರಿತಾ ವೇದವ್ಯಾಸರು ಹೇಳಿದ್ದಾರೆ, ಏನ ಸಾರ್ವಜ್ಞಮಾಪ್ನುಯಾತ್ ತತಃಪರಂ ಶಾಂತಿ ಪರ್ವ ಅದ್ಭುತಂ ಚಾಪಿ ವಿಸ್ತರಂ ಪಠಿತೇನ ಏನ ವಿಪ್ರೋಯಂ ಸದ್ಯ ಸಾರ್ವಜ್ಞಮಾಪ್ನುಯಾತ್ ಅಂತ. ಸರ್ವಜ್ಞತ್ವವನ್ನು ಕೊಡುವಂತಹ ಪರ್ವ ಇದು. ಅಂದರೆ ಜಗತ್ತಿನ ಎಲ್ಲ ಆಯಾಮಗಳ ಬಗ್ಗೆ ನಮಗೆ ಪರಿಚಯ ನೀಡುತ್ತೆ. ಆಮೇಲೆ ಮತ್ತೆ ಬೆಳಿಲಿಕ್ಕೆ ಇರುತ್ತೆ. ಅದರಿಂದಾಗಿ ಶಾಂತಿ ಪರ್ವದ ಮಹತ್ವ ಬಹಳ ದೊಡ್ಡದು. ದಂಡದ ವ್ಯಾಪ್ತಿ ಯಾವುದು? ಅರ್ಥ ಅಂದರೆ ಪ್ರಯೋಜನ, ಅನರ್ಥ ಅಂತಂದರೆ ಹಾನಿ, ಸುಖ ದುಃಖ, ಧರ್ಮಾಧರ್ಮವು ಪುಣ್ಯ ಪಾಪ, ಬಲ ಮತ್ತು ದೌರ್ಬಲ್ಯ, ದೌರ್ಭಾಗ್ಯ ಮತ್ತು ಭಾಗ್ಯ, ಪುಣ್ಯ ಪಾಪ, ಗುಣ ದೋಷ, ಕಾಮ ಅಕಾಮ, ಋತು, ತಿಂಗಳು, ರಾತ್ರಿ, ದಿವಸ, ಕ್ಷಣ, ಸಿಟ್ಟು, ಸಂತೋಷ, ಹರ್ಷ, ದುಃಖ, ಇಂದ್ರಿಯ ನಿಗ್ರಹ, ದೈವಭಕ್ತಿ, ದೈವ ಸಂಕಲ್ಪ, ಪುರುಷ ಪ್ರಯತ್ನ, ಬಿಡುಗಡೆ ಬಂಧನ, ಭಯ ಸುಖ, ಹಿಂಸೆ ಅಹಿಂಸೆ, ತಪಸ್ಸು ಯಜ್ಞ, ಸಂಯಮ, ವಿಷ ಅಮೃತ, ಶುರು ಕೊನೆ ನಡುವೆ, ಆಮೇಲೆ ಕ್ರಿಯೆಗಳ ವಿಸ್ತಾರ, ಮದ ಪ್ರಮೋದ, ದರ್ಪ ಡಂಭ, ಧೈರ್ಯ, ನಯ ಅನಯ, ಅಶಕ್ತಿ ಶಕ್ತಿ, ಮಾನ ಅಂತಂದರೆ ಗರ್ವ, ಸ್ತಂಭ ಅಂದರೆ ದರ್ಪ, ವ್ಯಯಾವ್ಯಯವು ನಾಶ ಮತ್ತೆ ನಾಶವಾಗದೇ ಇರೋದು, ವಿನಯ, ವಿಸರ್ಗ, ಕಾಲ ಅಕಾಲ, ತಪ್ಪು ತಿಳುವಳಿಕೆ, ಅಜ್ಞಾನ, ಸತ್ಯ, ಶ್ರದ್ಧೆ ಅಶ್ರದ್ಧೆ, ಕ್ಲೀಬತ, ಏನನ್ನೂ ಕೂಡ ಕೊಡದೇ ಇರೋದು ಜಗತ್ತಿಗೆ. ವ್ಯವಸಾಯ ಅಂತಂದರೆ ನಿಶ್ಚಯ, ಲಾಭ ನಷ್ಟ,
ಜಯ, ಸೋಲು, ತೀಕ್ಷ್ಣತೆ, ಮಾರ್ಧವ, ಜಗತ್ತಿನ ಒಂದು ತಿಳುವಳಿಕೆ, ಆದೇಶ ಇಲ್ಲದಿರುವುದು, ಸಿದ್ಧಿ ಅಸಿದ್ಧಿ, ಮಾಡಬೇಕಾದದ್ದು ಮಾಡಬಾರದ್ದು, ಹೊಟ್ಟೆ ಕಿಚ್ಚು, ಸಂತೋಷ, ಧರ್ಮದ ನಡವಳಿಕೆ, ನಾಚಿಕೆ ಇಲ್ಲದೆ ಇರೋದು, ಶರೀರದ ಕಾಂತಿ, ಸಂಪತ್ತು ವಿಪತ್ತು, ತೇಜಸ್ಸು, ಕರ್ಮ, ಪಾಂಡಿತ್ಯ, ಮಾತಿನ ಶಕ್ತಿ, ಇದೆಲ್ಲ ದಂಡದ ವ್ಯಾಪ್ತಿ. ಇವುಗಳನ್ನೆಲ್ಲ ಕವರ್ ಮಾಡುತ್ತೆ. ಜಗತ್ತಿನಲ್ಲಿ ಇನ್ನೇನು ವಿಷಯ ಇರಲಿಕ್ಕೆ ಸಾಧ್ಯ? ಈ ತನಕ ನಾವೇನು ಹೇಳಿದ್ದೇವೆ, ಸುಮಾರು 64 ವಿಷಯಗಳು ಜಗತ್ತಿನಲ್ಲಿ. ಇದನ್ನೆಲ್ಲವನ್ನು ದಂಡ ಕವರ್ ಮಾಡುತ್ತೆ. ನೋಡಿ, ಲಾಭ ನಷ್ಟ ಇವುಗಳ ಬಗ್ಗೆಗೂ ಕೂಡ ವಿಚಾರ ಮಾಡಬೇಕು ಅಂತೇವೆ. ದಂಡದ ಬಗ್ಗೆ ಒತ್ತಾಯ ಮಾಡುತ್ತೇವೆ. ಅವು ಏನೋ ತಪ್ಪು ಮಾಡಿದರೆ ನಮಗೆ ಅನರ್ಥ ಆಗುವ ಹಾಗೆ ಮಾಡಿದ್ದಾರೆ ಅಂತ. ಬೇರೊಬ್ಬರ ಸುಖದ ಬಗ್ಗೆ ಪ್ರಶ್ನೆ, ನಮ್ಮ ದುಃಖದ ಬಗ್ಗೆ ಪ್ರಶ್ನೆ, ದೌರ್ಬಲ್ಯ ಬಲಗಳಿಗೆ ಕಾರಣದ ಬಗ್ಗೆ ಮೀಮಾಂಸೆ, ಹೀಗೆ ಸುಮಾರು 64 ಜಗತ್ತಿನ ಶ್ರೇಷ್ಠವಾದ ಸಾರಭೂತವಾದ ವಿಷಯಗಳು. ಅದರೆಲ್ಲದರಲ್ಲಿ ವಿಚಾರಣೆಯ ವ್ಯಾಪ್ತಿಯನ್ನು ದಂಡ ಹೊಂದಿದೆ. ತನ್ಮೂಲಕ ಜಗತ್ತಿನ ನಡೆಯನ್ನು ಕುರಿತು ತೀರ್ಮಾನ ಮಾಡುವುದು ದಂಡ. ಅದನ್ನು ಯಾರು ಮಾಡಬೇಕು? ರಾಜ ಮಾಡಬೇಕು. ಯಾರ ಜೊತೆಗೆ ಮಾಡಬೇಕು? ವೇದ ವಿದ್ವಾಂಸನ ಜೊತೆಗೆ ಮಾಡಬೇಕು. ಅಂದರೆ ವೇದ ವಿದ್ವಾಂಸ ಇವುಗಳನ್ನೆಲ್ಲ ತಿಳಿದಿರಬೇಕು. ನ ಸ್ಯಾದ್ಯದಿಹ ದಂಡೋ ಹಿ ಪ್ರಮಥೇಯು ಪರಸ್ಪರಂ ಭಯಾದಂಡಸ್ಯ ನಾನ್ಯೋನ್ಯಂ ಝಂತಿ ಚೈವ ಯುಧಿಷ್ಠಿರ. ದಂಡ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲರೂ ಒಬ್ಬರನ್ನ ಒಬ್ಬರು ಹೊಡ್ಕೊಳ್ಳೋರು. ದಂಡ ಇರೋದ್ರಿಂದಾಗಿ ಎಲ್ಲರೂ ಸಂಯಮದಿಂದ ಇದ್ದಾರೆ. ದಂಡೇನ ರಕ್ಷ್ಯಮಾಣಾ ಹಿ ರಾಜನ್ನಹರಃ ಪ್ರಜಾ ರಾಜಾನಂ ವರ್ಧಯಂತೀಹ ತಸ್ಮಾತ್ ದಂಡಪರಾಯಣಂ. ದಂಡದಿಂದ ರಕ್ಷಣೆಗೆ ಒಳಗಾದರೆ ಪ್ರಜೆಗಳು, ದಂಡದ ರಕ್ಷಣೆಗೆ ಒಳಗಾಗುವ ಪ್ರಜೆಗಳು ರಾಜನನ್ನ ಇಲ್ಲಿಯೂ ಅಲ್ಲಿಯೂ ಸುಖವಾಗಿಡ್ತಾರೆ. ಅದರಿಂದಾಗಿ ದಂಡ ಬೇಕೇ ಬೇಕು. ಮಿತಿ ಮೀರಿ ನಡೆಯದೇ ಇರಲಿಕ್ಕೆ ದಂಡ ಬೇಕು. ಯಾರೂ ಮಿತಿ ಮೀರಿ ನಡೆಯಬಾರದು. ವ್ಯವಸ್ಥಾಪಯತೆ ನಿತ್ಯಂ ಇಮಂ ಲೋಕಂ ನರೇಶ್ವರ ಸತ್ಯೇ ವ್ಯವಸ್ಥಿತೋ ಧರ್ಮೋ ಬ್ರಾಹ್ಮಣೇಶ್ವಾವತಿಷ್ಠತೆ. ದಂಡ ಅನ್ನೋದು ಈ ಲೋಕದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೆ. ಪ್ರತಿಯೊಬ್ಬನಿಗೂ ಕರ್ತವ್ಯ ಮತ್ತು ಹಕ್ಕುಗಳನ್ನು ಕೊಟ್ಟಿದೆ. ಅದೇ ದಂಡ. ಧರ್ಮವನ್ನು ಸರಿಯಾಗಿಡಬೇಕು ಅಂದರೆ ದಂಡ ಬೇಕು. ಅದರಿಂದ ಸತ್ಯ ಮತ್ತು ಧರ್ಮ ಬ್ರಾಹ್ಮಣರಲ್ಲಿ ನೆಲೆಗೊಳ್ಳಲಿಕ್ಕೆ ದಂಡವೇ ಕಾರಣ. ಧರ್ಮೇ ಯುಕ್ತಾ ದ್ವಿಜಶ್ರೇಷ್ಠಾ ದೇವಯುಕ್ತಾ ಭವಂತಿ ಚ ಬಭೂವ ಯಜ್ಞೋ ದೇವೇಭ್ಯೋ ಯಜ್ಞ ಪ್ರೀಣಾತಿ ದೇವತಾ. ದಂಡ ಅನ್ನೋದು ಸತ್ಯದಲ್ಲಿ ನೆಲೆಗೊಂಡ್ರೆ ಧರ್ಮ ಆಗತ್ತೆ. ನೋಡಿ, ದಂಡ ಅನ್ನೋದು ಧರ್ಮದಲ್ಲಿ ಸತ್ಯದಲ್ಲಿ ನೆಲೆಗೊಂಡ್ರೆ ಧರ್ಮ ಆಗತ್ತೆ. ದಂಡ ಶಿಕ್ಷೆ ಅನ್ನೋದು ಸಜ್ಜನರಿಗೆ ಹಿತವಾಗಿ ಬದಲಾದರೆ ಅದೇ ಧರ್ಮ ಆಗತ್ತೆ. ಧರ್ಮದಲ್ಲಿ ಇದ್ದರೆ ಬ್ರಾಹ್ಮಣರು ದೇವತೆಗಳಿಂದ ಕೂಡುತ್ತಾರೆ. ದೇವತೆಗಳು ಯಜ್ಞವನ್ನು ಪಡಿತಾರೆ. ಯಜ್ಞದಿಂದ ದೇವತೆಗಳ ಸಂತೋಷಗೊಂಡು ಅನ್ನ ಮೊದಲಾದವುಗಳನ್ನು ಎಲ್ಲ ಪ್ರಜೆಗಳಿಗೆ ಕೊಡ್ತಾರೆ. ಪ್ರೀತಾಶ್ಚ ದೇವತಾಲೋಕಂ ಇಂದ್ರೇ ಪ್ರತಿದದತ್ಯುತ ಅನ್ನೇ ದದಾತಿ ಚಕ್ರಶ್ಚಾಪ್ಯನುಗೃಹನ್ನಿಮಃ ಪ್ರಜಾ ಪ್ರಾಣಾಶ್ಚ ಸರ್ವಭೂತಾನಾಂ ನಿತ್ಯಮನ್ನೇ ಪ್ರತಿಷ್ಠಿತಾ
ಈ ಅನ್ನದಲ್ಲಿ ಜೀವರ ಚಟುವಟಿಕೆಗಳು ನೆಲೆಗೊಂಡಿವೆ. ಆದ್ದರಿಂದ ಪ್ರಜೆಗಳು ತಮ್ಮ ತಮ್ಮ ಮಿತಿಯನ್ನು ಅರಿತು ಇರಬೇಕು. ಆಗ ದಂಡ ಅನ್ನೋದು ಸಾರ್ಥಕ. ಇಷ್ಟು ಕ್ಲಾರಿಟಿ ಬಂದರೆ ದೇವರ ಬಗೆಗೆ ಏನು ಆಕ್ಷೇಪ ಇದೆ? ವೈ ವಿ ಡು ನಾಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳಿ ಬಹಳ ದೊಡ್ಡ ಪ್ರಬಂಧಗಳು ಜಗತ್ತಿನ ಎಲ್ಲ ನಾಸ್ತಿಕರು ಕೂಡ ಬರೆದಿದ್ದಾರೆ. ಆ ಎಲ್ಲ ನಾಸ್ತಿಕರು ಕೂಡ ಕ್ರಿಶ್ಚಿಯಾನಿಟಿಯನ್ನೇ ಹೆಚ್ಚು ಪ್ರಶ್ನೆ ಮಾಡಿರೋದು. ಅವರಿಗೆ ಇರುವ ಪ್ರಾಬ್ಲಮ್ ಇದೊಂದೇ, ದೇವರಿಗೆ ಸರ್ವ ಸಾಮರ್ಥ್ಯ ಇರಬೇಕಾದ್ರೆ ಎಥಿಕ್ಸ್ ಅಂತನ್ನುವ ವ್ಯವಸ್ಥೆ ಯಾಕಿದೆ? ನೀತಿ ಅಂತನ್ನುವ ವ್ಯವಸ್ಥೆಯೇ ಯಾಕಿದೆ? ನೀತಿ ಅನ್ನೋದು ನಮ್ಮ ನಿಮ್ಮ ಒಪ್ಪಂದಗಳು, ಅದಕ್ಕೂ ದೇವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲ ಸಂಬಂಧವನ್ನು ಬಿಡಿಸಿದ್ದಾರೆ. ದಂಡ ಅನ್ನೋದು ಸತ್ಯದಲ್ಲಿ ನೆಲೆಗೊಂಡಾಗ ಧರ್ಮವಾಗಿ ನೆಲೆಗೊಳ್ಳುತ್ತೆ, ಧರ್ಮವಾಗಿ ಬದಲಾಗತ್ತೆ. ಆ ದಂಡವನ್ನು ಅವನೇ ಫಿಕ್ಸ್ ಮಾಡಿರೋದು. ನಿಮ್ಮ ಮನೋಭಾವದ ಅಭಿವ್ಯಕ್ತಿಯೇ ಅಲ್ವಾ ನೀವು ಯಾವ ದಾರಿಯನ್ನು ಆರಿಸಿಕೊಳ್ತೀರಾ ಅಂತನ್ನೋದು. ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ, ತೀರಾ ವಿರುದ್ಧವಾಗಿ ಏನು ಮಾಡೋಲ್ಲ. ಎಲ್ಲರೂ ಅವರವರ ಮನಸ್ಸಿಗೆ ತಕ್ಕ ಹಾಗೆ ಮಾಡೋದು. ತೀವ್ರ ವಿರುದ್ಧವಾಗಿ ಮಾಡಬೇಕು ಅಂತ ಬಯಕೆ ಇದ್ದರೂ ದಂಡ ಅನ್ನೋದು ತಡೆದಿರುತ್ತೆ. ನನಗೆ ಒಬ್ಬನ ಹಣವನ್ನೆಲ್ಲ ಕಿತ್ಕೊಳ್ಬೇಕು ಅಂತ ಆಸೆ ಉಂಟು, ಆದರೆ ದಂಡ ಅನ್ನೋದು ಒಂದಿದೆ, ಆ ಭಯದಿಂದ ನಾನು ಸುಮ್ಮನೆ ಇರ್ತೇನೆ ಅಲ್ವಾ? ಆ ದಂಡ ಇಲ್ಲದೇ ಇರುವ ಹಾಗೆ ಮಾಡಲಿಕ್ಕಾಗಿಯೇ ಹೊರಟಿದ್ದಾವೆ. ಅಂತಿಮವಾಗಿ ಅರಾಜಕವಾಗಬೇಕು ಅಂತ ನಾಸ್ತಿಕರು, ಕಮ್ಯುನಿಸ್ಟರು. ಆಮೇಲೆ ಅಂತಿಮವಾಗಿ ಅರಾಜಕತೆಯತ್ತ ಜಗತ್ತಿನ ಎಲ್ಲ ಧರ್ಮಗಳು, ಮೇಜರ್ ರಿಲಿಜನ್ಸ್ ಅರಾಜಕತೆಯತ್ತನೇ ಹೋಗೋದು. ಎಲ್ಲ ನಾವಾಗಿ ಬಿಟ್ಟರೆ, ಎಲ್ಲವೂ ನಮ್ಮ ಮತದವರೇ ಆಗಿಬಿಟ್ರೆ ಜಗತ್ತು ಕ್ಷೇಮವಾಗಿರುತ್ತೆ ಅನ್ನೋದು ಭ್ರಮೆ ಮಾತ್ರ. ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ನೋಡಿ, ನೀವೆಲ್ಲರೂ ನಮ್ಮ ಮತ ಕನ್ವರ್ಟ್ ಆಗೋಗಿ ನಾಳೆ ಶಾಂತಿಯಿಂದ ಇರ್ತೇವೆ ಅಂತ ಯಾರಾದರೂ ಹೇಳಿದ್ರೆ ಅದರಷ್ಟು ದೊಡ್ಡ ಜೋಕ್ ಜಗತ್ತಲ್ಲಿ ಇನ್ನೊಂದಿಲ್ಲ. ಯಾಕೆ ಅಂದರೆ ಧರ್ಮದಿಂದ ನೆಲೆಗೊಳ್ಳಬೇಕಾದ್ರೆ ಹಿಂದೆ ಧರ್ಮ ಇರಬೇಕು. ಧರ್ಮ ಅನ್ನೋದು ಒಳ್ಳೆಯವರಿಗೆ ಹಿತವಾಗಿ ಬದಲಾದರೆ ಅದು ಧರ್ಮ ಆಗೋದು, ದಂಡ ಅನ್ನೋದು. ಅದರಿಂದ ಈ ದಂಡ ನೀತಿ ಶಾಸ್ತ್ರ ಅಂತನ್ನೋದೇನಿದೆ ಅದರ ವಿರಾಟ್ ರೂಪವನ್ನು ಇಲ್ಲಿ ಹೇಳ್ತಾ ಇರೋದು. ಈಶ್ವರ ಪುರುಷ ಪ್ರಾಣ ಸತ್ವಂ ವೃತ್ತಂ ಪ್ರಜಾಪತಿ ಭೂತಾತ್ಮ ಜೀವ ಇತ್ಯೇವಂ ನಾಮಭಿಪ್ರೋಚ್ಯತೆಷ್ಟಭಿ. ಈ ದಂಡಕ್ಕೆ ಎರಡನೇ ಲೆವೆಲಲ್ಲಿ ಹಲವಾರು ಹೆಸರಿದೆ. ಮತ್ತೆ ಹಿಂದೆ ಒಂದು ಹೇಳಿದ್ರು, ಆಸಂಗಃ ರುದ್ರತನಯ ಅಂತೆಲ್ಲ ಹೇಳಿದ್ರು. ಅದೇ ರೀತಿ ಬೇರೆ ಹೆಸರುಗಳು ಇದೆ. ಎರಡನೇ ಲೆವೆಲಲ್ಲಿ ಈಶ್ವರ ಅಂತ ಕರೀತಾರೆ ದಂಡವನ್ನು, ಅಂದರೆ ದೇವರು. ಪುರುಷ, ಪುರುಷ ಅನ್ನೋದಂತೂ ನಾರಾಯಣನನ್ನೇ ಹೇಳುವಂಥದ್ದು. ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ ತಥೈವ ಮೇ ಮನೋಭೂಯ ನಿತ್ಯಂ ವಿಷ್ಣುಪರಾಯಣಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಪುರುಷ ಅಂತಂದರೆ ನಾರಾಯಣನೇ. ನಾರಾಯಣ ಅರ್ಥ ಅಲ್ಲ ಅಂದಾಗ ನಾವೆಲ್ಲ ಅರ್ಥ. ಹೆಣ್ಣು ಆಗಬಹುದು, ಗಂಡು ಆಗಬಹುದು ಪುರುಷ ಅಂದರೆ. ಈಶ್ವರ, ಪುರುಷ, ಪ್ರಾಣ, ಸತ್ವ, ವೃತ್ತ, ಪ್ರಜಾಪತಿ, ಭೂತಾತ್ಮ, ಜೀವ, ಹೀಗೆ ದಂಡದ ರೂಪಗಳು. ಆಯತ್ತಂ ದಂಡಮೇವ ಅಸ್ಮೈ ಧ್ರುವಮೈಶ್ವರ್ಯಮೇವ ಚ. ದಂಡವೇ ನೀತಿಯನ್ನು, ದಂಡವೇ ಬಲವನ್ನು, ದಂಡವೇ ಒಡೆತನವನ್ನು,
ದಂಡವೇ ಸುಖವನ್ನೂ ದುಃಖವನ್ನೂ ಕೊಡುತ್ತದೆ. ಮೂಲಮಾಹುರ್ಧನಾಮಾತ್ಯಾ ಪ್ರಜ್ಞಾ ಚೋಕ್ತಾ ಧನಾನಿ ಚ ಆಹಾರ್ಯ ಚಾಷ್ಟಕಂ ದ್ರವ್ಯೇ ಬಲಮನ್ಯುಧಿಷ್ಠಿರ. ಈ ಒಂದು ದಂಡಕ್ಕೆ ಮೂಲ ಯಾರು ಅಂತಂದರೆ ಅಮಾತ್ಯರು. ಪ್ರಜ್ಞೆ. ಈ ದಂಡ ಯಾಕಾಗಿ ಇರಬೇಕು ಅಂದರೆ ಹಣದ ರಕ್ಷಣೆಗಾಗಿ ಇರಬೇಕು. ಹಸ್ತಿನೋಶ್ವಾರಥಾಪತ್ತಿ ನಾವೋ ವಿಷ್ಟಿಸ್ತಥೈವ ಚ ದೇಶಕಾಶ್ಚಾರಿಕಾಶ್ಚೈವ ತದಷ್ಟಾಂಗಂ ಬಲಂ ಸ್ಮೃತಂ. ಇನ್ನು ದಂಡ 8 ತರಹದ ಬಲಗಳನ್ನು ಹೊಂದಿದೆ. ದಂಡ ನಡೆಯೋದು ಈ 8 ಕಡೆಗೆ. ಹಸ್ತಿನಃ ಆನೆ, ಕುದುರೆ, ರಥ, ಸೇನೆ, ಹಡಗು. ವಿಷ್ಟಿ ಅಂತಂದರೆ ವೇತನ. ದೇಶ, ದೇಶಿಕ ಅಂತಂದರೆ ಗುರು, ಅರಿಕ ಅಂದರೆ ಶತ್ರು. ಇಷ್ಟು ಜನರಲ್ಲಿ ದಂಡ ಪ್ರವೃತ್ತವಾಗತ್ತೆ. ಇಷ್ಟು ಅಂಗಗಳನ್ನು ಹೊಂದಿದೆ. ಇವತ್ತಿನ ಕಾಲದಲ್ಲಿ ಹಸ್ತಿಕ ಅಂತ ಹೇಳಿದ್ರೆ, ಹಸ್ತಿನಃ ಅಂತಂದರೆ ಲಾರಿ ಮೊದಲಾದವುಗಳು, ಅಶ್ವ ಅಂತಂದರೆ ಮಿನಿ, ರಥ ಅಂತಂದರೆ ಕಾರು. ಈ 3ರಲ್ಲಿ ಇಟ್ಕೊಂಡ್ರೆ ಆಯಿತು, ಉಳಿದದ್ದೆಲ್ಲ ಸಮಾನ. ಈ 8 ಕಡೆಯೂ ದಂಡವೇ ಬೇಕು. ಅಥ ಚಾಂಗಸ್ಯ ಯುಕ್ತಸ್ಯ ರಥಿನೋ ಹಸ್ತಯಾಯಿನಃ ಅಶ್ವಾರೋಹ ಪದಾತಾಶ್ಚ ಮಂತ್ರಿಣೋ ರಥಿಕಾಶ್ಚ ಯೇ ಭಿಕ್ಷುಕಾ ಪ್ರಾಡ್ವಿವಾಕಾಶ್ಚ ಮೌಹೂರ್ತಾ ದೈವ ಚಿಂತಕಾಃ ಕೋಶೋ ಮಿತ್ರಾಣಿ ಧಾನ್ಯಂಚ ಸರ್ವೋಪಕರಣಾನಿ ಚ ಸಪ್ತ ಪ್ರಕೃತಿ ಚಾಷ್ಟಾಂಗಂ ಶರೀರಮಿಹ ತಂ ವಿದುಹು. ಇನ್ನು ಅಶ್ವದ ಈ ದಂಡದ ಅಂಗಗಳು ಯಾರು ಅಂದರೆ ಭಿಕ್ಷುಕರು, ಪ್ರಾಡ್ವಿವಾಕರು ಅಂತಂದರೆ ನಿರ್ಣಯ ಮಾಡುವವರು, ಜಡ್ಜಸ್, ಮೌಹೂರ್ತರು ಮುಹೂರ್ತವನ್ನು ನೋಡುವವರು, ದೈವಚಿಂತಕರು ಅಂದರೆ ಜ್ಯೋತಿಷ್ಕರು, ಕೋಶ ಮಿತ್ರರು, ಧಾನ್ಯ ಎಲ್ಲ ಸಲಕರಣೆಗಳು. ಇದು 8 ಅಂಗಗಳು. ಇದೆಲ್ಲ ಶರೀರ ದಂಡದ್ದು. ಈಶ್ವರೇಣ ಪ್ರಸನ್ನೇನ ಕಾರಣಾತ್ ಕ್ಷತ್ರಿಯಸ್ಯ ಚ ದಂಡೋ ದತ್ತಸ್ತದಾ ಗೋಪ್ತ ದಂಡೋ ಹೀದಂ ಸನಾತನಂ. ಈಶ್ವರ ಪ್ರಸನ್ನನಾಗಿ ಕ್ಷತ್ರಿಯರಿಗೆ ದಂಡವನ್ನು ಪಾಲನೆ ಮಾಡುವಂತಹ ಯೋಗ್ಯತೆಯನ್ನು ಕೊಟ್ಟಿದ್ದು, ಶಕ್ತಿಯನ್ನು ಕೊಟ್ಟಿದ್ದು, ಅವಕಾಶವನ್ನು ಕೊಟ್ಟಿದ್ದು. ರಾಜನೇ ಪೂಜ್ಯ. ಪ್ರಜಾಪ್ರಭುತ್ವ ಅನ್ನೋದು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಚೆನ್ನಾಗೇನೂ ಇಲ್ಲ. ಇದ್ದ ಪ್ರಜೆಗಳನ್ನು ದೂರ ಮಾಡಿ ಇವರು ಸರ್ವಾಧಿಕಾರಿಗಳಾಗಿರೋದೇ ಸಾಕ್ಷಿ. ಎಷ್ಟೋ ಜನ ಸರ್ವಾಧಿಕಾರಿಗಳಾಗಿದ್ದಾರೆ, ಎಷ್ಟೋ ಜನ ಸರ್ವಾಧಿಕಾರಿಗಳಿದ್ದಾರೆ. ಇವಾಗ ಕಿಮ್ ಇಲ್ವೇ? ರಾಜನ ಕೈನಲ್ಲಿ ಹೋದರೆ ಅವನು ಸರ್ವಾಧಿಕಾರಿಯೇ ಆಗೋದು. ಬ್ರಹ್ಮಣೋ ಲೋಕ. ಮತ್ತೆ ಈ ವ್ಯವಸ್ಥೆಯಲ್ಲಿರುವ ಅನೇಕ ಸಮಸ್ಯೆಗಳನ್ನು ನೋಡಿ ಮತ್ತಲ್ಲಿಗೇನೋ ಹೋಗೋದು. ಒಬ್ಬ ರಾಜ ಬೇಕು ಅಂತಾನೆ. ಬ್ರಹ್ಮಣೋ ಲೋಕ ರಕ್ಷಾರ್ಥಂ ಸ್ವಧರ್ಮ ಸ್ಥಾಪನಾಯ ಚ ಭರ್ತೃ ಪ್ರತ್ಯಯ ಉತ್ಪನ್ನೋ ವ್ಯವಹಾರಸ್ತಥಾ ವಿಧಃ. ಬ್ರಹ್ಮನಿಗೆ ಅಂದರೆ ಬ್ರಾಹ್ಮಣನಿಗೆ ಲೋಕರಕ್ಷಣೆ ಮಾಡಲಿಕ್ಕೆ, ಸ್ವಧರ್ಮ ಸ್ಥಾಪನೆ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಅದೇ ವ್ಯವಹಾರ. ವ್ಯವಹಾರ ಅಂದರೆ ನ್ಯಾಯಾನ್ಯಾಯಗಳ ವಿಚಾರಣೆ. ತಸ್ಯಾದ್ಯತ ಹಿತೋ ದೃಷ್ಟೋ ಭರ್ತೃ ಪ್ರತ್ಯಯ ಲಕ್ಷಣ ಜ್ಞೇಯೋನ್ಯಸ್ಸ ನರೇಂದ್ರಸ್ಥೋ ದಂಡ ಪ್ರತ್ಯಯ ಏವ ಚ. ಅದಕ್ಕೊಂದು ವಿಶ್ವಾಸ ಬೇಕು. ಶಿಕ್ಷೆ ಕೊಡಲಿಕ್ಕೆ ಒಂದು ವಿಶ್ವಾಸ ಬೇಕು, ಕಾನ್ಫಿಡೆನ್ಸ್. ಇವರು ಕೊಡಬಲ್ಲರು ಅಂತ. ಅದನ್ನು ಬ್ರಾಹ್ಮಣರ ಕೈನಲ್ಲಿ ಕೊಟ್ಟಿಲ್ಲ, ಕ್ಷತ್ರಿಯರ ಕೈನಲ್ಲಿ ಕೊಟ್ಟಿರೋದು. ವ್ಯವಹಾರಸ್ತು ವೇದಾತ್ಮ ವೇದ ಪ್ರತ್ಯಯ ಉಚ್ಯತೆ ಏವಂಚ ನರಶಾರ್ದೂಲ
ಶಿಷ್ಟೋಕ್ತಶ್ಚ ತಥಾ ಪರಃ. ವ್ಯವಹಾರ ಹೇಗಿರಬೇಕು? ವೇದವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರಬೇಕು, ವೇದಾತ್ಮ. ಆಮೇಲೆ ವೇದ ಪ್ರತ್ಯಯ, ವೇದವೇ ಅಂತಿಮ. ಇದು ಶಿಷ್ಟರು ಹೇಳಿದಾಗ ಅದು ಪ್ರಮಾಣ ಆಗತ್ತೆ. ಅವರು ವೇದದ ಮೂಲಕವೇ ಹೇಳ್ತಾರೆ. ಶಿಷ್ಟರು ಅಂದ್ರೆ ಯಾರು? ವೇದಾನುತಾರಿಗಳು, ವೇದದ ಬಗ್ಗೆ ಗೌರವ ಇರೋರು, ದೇವರ ಬಗ್ಗೆ ಗೌರವ ಇರೋರು. ಉಕ್ತೋ ಯಶ್ಚಾಪಿ ದಂಡೋತವು ದಂಡ ಪ್ರತ್ಯಯ ದೃಷ್ಟೋಪಿ ವ್ಯವಹಾರಾತ್ಮಕ ಸ್ಮೃತಃ ವ್ಯವಹಾರಸ್ತತೋ ಯಶ್ಚ ಸವೇದ ವಿಷಯಾತ್ಮಕಃ. ವ್ಯವಹಾರ ಅವಶ್ಯವಾಗಿ ವೇದವನ್ನು ಒಳಗೊಳ್ಳಲೇಬೇಕು. ವೇದ ಅಪೌರುಷೇಯ. ಅಪೌರುಷೇಯವಾದ ವೇದ ಹೇಳಿದ ದಾರಿಯಲ್ಲಿ ನ್ಯಾಯಾನ್ಯಾಯಗಳ ವಿಚಾರಣೆ ನಡಿಬೇಕು. ಇಷ್ಟು ತೀವ್ರವಾಗಿ ಇದೆ. ಅದಕ್ಕೆ ಆಚಾರ್ಯರು ಮಹಾಭಾರತಾದಿಗಳಿಗೆ ಸಮ್ಮತವಾದ ರೀತಿಯಲ್ಲಿ ವೇದದ ಅಪೌರುಷೇಯತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ವಿಷ್ಣು ತತ್ವ ನಿರ್ಣಯದಲ್ಲಿ ಯಸ್ಯತೌ ನಾಭಿಮತೌ ನಾಸೌ ಸಮಯೀ ಸಮಯ ಪ್ರಯೋಜನಾಭಾವಾತ್, ಧರ್ಮಾಧರ್ಮಾದಿಗಳನ್ನೇ ಒಪ್ಪದಿದ್ದರೆ ಚಾರ್ವಾಕನನ್ನ ಹೇಗೆ ಪರಿಗಣಿಸುವುದು? ಅವನ ಅಸ್ತಿತ್ವವೇ ಪ್ರಶ್ನಾರ್ಹ ಅಂದರು. ಯಾಕೆ? ಚಾರ್ವಾಕ ಏನು ಮಾಡಿದ್ದ? ಚಾರ್ವಾಕನ ಒಂದು ವಿಷಯವನ್ನು ಹೇಳ್ತಾರೆ. ವೇದ ವ್ಯವಹಾರಕ್ಕೂ ಮೂಲ, ನ್ಯಾಯಾನ್ಯಾಯ ವಿಚಾರಕ್ಕೆ ವೇದವೇ ಮೂಲ. ಯಾಕೆ ಅಂದರೆ ನ್ಯಾಯ ಅನ್ಯಾಯ ಹಿಂದಿನವರು ಹೇಳಿದ್ದನ್ನು ಹೆಂಗೆ ಒಪ್ಕೊಳ್ತೀನಿ ನೀನು? ಈಗಾಗಲೇ ಲೋಕದಲ್ಲಿ ಇದು ನ್ಯಾಯ, ಇದು ಅನ್ಯಾಯ ಅಂತ ತೀರ್ಮಾನ ಆಗಿದೆ. ಇದು ನೀತಿ, ಇದು ಸರಿ, ಇದು ತಪ್ಪು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಯಾವುದು ಮೂಲ? ಮನುಷ್ಯರಂತೂ ಅಲ್ಲ. ಯಾಕೆ ಅಂದರೆ ಮನುಷ್ಯರದ್ದಾಗಿದ್ದಿದ್ರೆ ಮನುಷ್ಯರ ದುಸ್ತುಗಳಲ್ಲಿ ಬದಲಾವಣೆ ಬಂದ ಹಾಗೆ, ದುಸ್ತು ಅಂದರೆ ಬಟ್ಟೆ, ಮನುಷ್ಯರ ಬಟ್ಟೆ ಬರಗಳಲ್ಲಿ ವ್ಯತ್ಯಾಸ ಬಂದ ಹಾಗೆ ಧರ್ಮದ ಮೂಲ ಕಾನ್ಸೆಪ್ಟಲ್ಲೂ ವ್ಯತ್ಯಾಸ ಬಂದ್ಬಿಡೋದು. ಆದರೆ ನೀವು ಯಾವುದೇ ಗ್ರಂಥವನ್ನು ನೋಡಿದ್ರೂ ಸರಿತಪ್ಪುಗಳ ಚಿಂತನೆ ಜೊತೆಯಾಗಿರುತ್ತೆ. ಅದರಿಂದಾಗಿ ಹೇಗೆ ಹೇಳ್ತಪ್ಪ ನೀನು? ಅದರಿಂದಾಗಿ ವ್ಯವಹಾರ ಅನ್ನೋದು ವೇದಾತ್ಮಕ. ನೋಡಿ, ಮಹಾಭಾರತದ ದೃಷ್ಟಿಯಿಂದ ನೀವು ವಿಷ್ಣು ತತ್ವ ನಿರ್ಣಯವನ್ನು ನೋಡಿದರೆ ಬೇರೆಯದೇ ಆದ ದೃಷ್ಟಿಕೋನ ಕಾಣುತ್ತೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಮಹಾಭಾರತದ ಅನೇಕ ಪ್ರಮೇಯಗಳಿದೆ ಸೂಕ್ಷ್ಮವಾಗಿ. ಅದರಿಂದಾಗಿ ಯಶ್ಚ ವೇದ ಪ್ರಸೂತಾತ್ಮ ಸಧರ್ಮೋ ಗುಣದರ್ಶನಃ ಧರ್ಮ ಪ್ರತ್ಯಯ ಉದ್ದಿಷ್ಟೋ ಯಶ್ಚ ಧರ್ಮ ಕೃತಾತ್ಮಭಿ. ನೆನಪಾಯಿತು ಅಂತ ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾಳೆ ಶನಿವಾರ 11ರಿಂದ 12 ತನಕ ವಿಷ್ಣು ಪುರಾಣ, ಆಮೇಲೆ ವಿಷ್ಣು ತತ್ವ ನಿರ್ಣಯ ಚಿಂತನೆ ಇರುತ್ತೆ ಕುಮುದಮ್ಮನವರ ಮನೆಯಲ್ಲಿ. ನೆನಪಾಯಿತು ಅಂತ ಹೇಳಿದೆ. ಮತ್ತೆ ನೆನಪಾದರೆ ಇದರಲ್ಲಿಯೂ ಹೇಳೋದೆ, ಇದರ ಉಪಸಂಹಾರದಲ್ಲಿಯೂ ಹೇಳೋದೆ. ವ್ಯವಹಾರ ಪ್ರಜಾಗೋಪ್ತ ಯಶ್ಚ ವೇದ ಪ್ರಸೂತಾತ್ಮ. ವ್ಯವಹಾರ ಅನ್ನೋದು ಧರ್ಮಕ್ಕಾಗಿ ಇರುವಂಥದ್ದು. ನ್ಯಾಯಾನ್ಯಾಯ ವಿಚಾರಣೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದು? ಧರ್ಮದ ಮೇಲೆ ಡಿಪೆಂಡ್ ಆಗಿರೋದು. ಅದು ಏನದು? ವೇದ ಪ್ರಸೂತಾತ್ಮ. ವೇದದಿಂದ ಹೆರಲ್ಪಟ್ಟಿದೆ. ಧರ್ಮದ ಪ್ರಜ್ಞೆ ಅನ್ನೋದು ವೇದದ ಮಗು. ಅದು ಯಶ್ಚ ದಂಡಸ್ಸದೃಷ್ಟೋನೋ ವ್ಯವಹಾರ ಪ್ರಜಾಗೋಪ್ತ ಬ್ರಹ್ಮದೃಷ್ಟೋ ಯುಧಿಷ್ಠಿರ ತ್ರೀಂಧಾರಯತಿ ಲೋಕಾನ್ವೈ ಸತ್ಯಾತ್ಮ ಭೂತಿವರ್ಧನ. ವ್ಯವಹಾರವು ಪ್ರಜೆಗಳನ್ನು ರಕ್ಷಿಸುತ್ತದೆ, ಪ್ರಜಾಗೋಪ್ತ. ವ್ಯವಹಾರ ಹೀಗಿರಬೇಕು ಅಂತ ಹೇಳಿ ಬ್ರಹ್ಮದೃಷ್ಟ, ಚತುರ್ಮುಖನ ಕಾಣಿಕೆ ಇದೆ, ಈ ರೀತಿ ಮಾತನಾಡಬೇಕು, ಈ ರೀತಿ ಮಧ್ಯಸ್ಥರಾಗಿ ವಿಚಾರ ಮಾಡಬೇಕು.
ನ್ಯಾಯಾಧೀಶರಾದವರು ಅಪರಾಧಿಗಳಿಂದಲೂ ಬೇರೆಯವರಿಂದಲೂ ಪ್ರಭಾವಕ್ಕೊಳಗಾಗದೆ ತಟಸ್ಥವಾಗಿ ಇರಬೇಕು ಅಂತ ಬ್ರಹ್ಮದೇವರೇ ತೋರಿಸಿದ್ದಾರೆ. ಬ್ರಹ್ಮದೃಷ್ಟ ತ್ರೀಂಧಾರಯತಿ ಲೋಕಾನ್, ಸತ್ಯಾತ್ಮ. ವ್ಯವಹಾರ ಇರೋದು ಯಾಕೆ ಅಂತಂದರೆ ಸತ್ಯಾತ್ಮ, ಸತ್ಯವೇ ಅದರ ನೆಲೆ. ಸಜ್ಜನರಿಗೆ ಹಿತ, ಸಜ್ಜನರಿಗೆ ಹಿತ ಆಗೋದೇ ವ್ಯವಹಾರದ ಒಳಗುಟ್ಟು. ಆತ್ಮ ಅಂದರೆ ಒಳಗಡೆಯ ವಸ್ತು. ಸತ್ಯಾತ್ಮ, ಸತಾಂ ಹಿತಂ ಸತ್ಯಂ. ಆ ಸತ್ಯವೇ ವ್ಯವಹಾರದ ಒಳಗುಟ್ಟು. ಭೂತಿವರ್ಧನ, ಒಳಗಡೆಯ ಸಂಪತ್ತನ್ನು ಬೆಳೆಸುತ್ತೆ. ಯಶ್ಚ ದಂಡಸ್ಸದೃಷ್ಟೋನೋ ವ್ಯವಹಾರ ಸನಾತನಃ ವ್ಯವಹಾರಶ್ಚ ಯೋ ದೃಷ್ಟಃ ಸವೇದ ಇತಿ ನ ಶ್ರುತಿ. ದಂಡ ಏನಿದೆ, ದಂಡಕ್ಕೆ ಮೂಲಭೂತವಾಗಿ ವ್ಯವಹಾರ ಇದೆ, ವ್ಯವಹಾರಕ್ಕೆ ಮೂಲಭೂತವಾಗಿ ವೇದ ಇದೆ. ಯಶ್ಚ ವೇದಸ್ಸನೋ ಧರ್ಮೋ ಯಶ್ಚ ಧರ್ಮಸ್ಸ ಸತ್ಪಥಃ. ವೇದಕ್ಕೆ ಮೂಲವಾಗಿ ಧರ್ಮ ಇದೆ, ಧರ್ಮವೇ ಸತ್ಪಥ, ಒಳ್ಳೆಯ ದಾರಿ. ಈ ತರಹ ಹೇಳಿದವರು ಪಿತಾಮಹರಾದ ಬ್ರಹ್ಮದೇವರು. ಸರ್ವಲೋಕಾನ್ಹಿತರವೇಚಾಂ ಸಸುರಾಸುರರಕ್ಷಸಾಂ ಸಮನುಷ್ಯೋ ರಘವತಾಂ ಕರ್ತಾ ಚೈವ ಸಭೂತಕೃತ್. ಅವರು ವೇದವನ್ನು ಆಶ್ರಯಿಸಿಯೇ ವೇದದ ಧರ್ಮದ ನಡವಳಿಕೆಗಾಗಿಯೇ ಎಲ್ಲ ತರಹದ ಪ್ರಜೆಗಳನ್ನು ಸೃಷ್ಟಿ ಮಾಡಿರೋದು. ಈ ಪ್ರಜೆಗಳು ಹುಟ್ಟಿದ ಮೇಲೇನು ಗತಿ? ಇವತ್ತು ನಾವು ಒಂದು ಮಕ್ಕಳು ಮಾಡುವ ಮೊದಲು ಅವರು ಮುಂದೆ ಹುಟ್ಟಿದ್ರೇನು, ಅವರ ಹೊಟ್ಟೆಗೆ ಏನು ಅಂತ ನಮ್ಮ ವೃತ್ತಿ. ಆ ರೀತಿ ಬ್ರಹ್ಮದೇವರು ಈ ಎಲ್ಲ ಪ್ರಜೆಗಳು ಹುಟ್ಟಿದ್ರೆ ಅವರಲ್ಲಿ ಒಳಿತು ಕೆಡುಕುಗಳ ಸಂಘರ್ಷ ಆದರೆ ಅದನ್ನು ಸರಿ ಮಾಡುವಂಥದ್ದು ಯಾವುದು ಅಂದರೆ ವ್ಯವಹಾರ ಅಂತ ಅವರು ಕಂಡಿದ್ದಾರೆ. ತಸ್ಮಾತ್ ಇದಮವೋಚಾಮ ವ್ಯವಹಾರ ನಿದರ್ಶನಂ ಮಾತಾ ಪಿತಾ ಚ ಭ್ರಾತಾ ಚ ಭಾರ್ಯಾ ಚಾಥ ಪುರೋಹಿತಃ ನಾದಂಡ್ಯೋ ವಿದ್ಯತೆ ರಾಜ್ಞೋ ಯಸ್ವಧರ್ಮೇನ ತಿಷ್ಠತಿ. ತಾಯಿ ಆಗಲಿ, ತಂದೆ ಆಗಲಿ, ಅಣ್ಣ ಆಗಲಿ, ಹೆಂಡತಿ ಆಗಲಿ, ಪುರೋಹಿತನಾಗಲಿ ತನಗೆ ಯೋಗ್ಯವಾದ ಧರ್ಮದಲ್ಲಿ ನಿಲ್ಲದಿದ್ದರೆ ಅವನು ದಂಡ್ಯನೇ, ರಾಜನಾದವನು ಶಿಕ್ಷೆ ಕೊಡಲೇಬೇಕು, ಯಾರು ಬೇಕಾರಾಗಿರಲಿ. ಇಷ್ಟು ನೈಷ್ಠುರ್ಯವನ್ನು ಅದು ಹೇಳಿತು. ಹೀಗೆ 12 112ನೇ ಅಧ್ಯಾಯ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂಗೇತು ರಾಜಾದ್ಯುತಿಮಾನ್ ವಸುಹೋಮ ಇತಿ ಶ್ರುತಃ. ಇಲ್ಲೊಂದು ಕಥೆ ನಡೆದಿದೆ, ನಡೆದ ಘಟನೆಯನ್ನು ಹೇಳ್ತೇನಪ್ಪ. ಅಂಗದೇಶ ಅಂದರೆ ಈಗಣ ಬಿಹಾರ. ಅಂಗದೇಶದಲ್ಲಿ ವಸುಹೋಮ ಅಂತ ಒಬ್ಬ ರಾಜ ಇದ್ದ. ಸ ರಾಜ ಧರ್ಮ ನಿತ್ಯಸ್ಯನ್ ಸಹದೇವ್ಯಾ ಮಹಾಯಚಾಹ ಮುಂಜ ಪೃಷ್ಠಂ ಜಗಾಮಾಥ ದೇವರ್ಷಿ ಗಣಸೇವಿತಂ. ಅವನು ಧರ್ಮನಿತ್ಯ ತನ್ನ ಹೆಂಡತಿಯ ಜೊತೆಗೂಡಿ ಮುಂಜ ಪರ್ವತಕ್ಕೆ ಹೋದ. ಮುಂಜ ಪರ್ವತ ಅತ್ಯಂತ ಹಳೆಯ ಪರ್ವತ. ಅಥರ್ವ ವೇದದಲ್ಲಿ ಕೂಡ ಇದರ ಉಲ್ಲೇಖ ಇದೆ. ಕೆಲವೊಂದು ಕಡೆ ಇದನ್ನು ಮೂಜವಾನ್ ಅಂತ ಕರೀತಾರೆ. ಈ ಪರ್ವತವನ್ನು, ಮುಂಜ ಪರ್ವತವನ್ನೇ ಮೂಜವಾನ್ ಅಂತ ಕರೀತಾರೆ. ಈ ಮೂಜ ಪರ್ವತಕ್ಕೆ ಹೋದ. ಅತ್ರ ಶೃಂಗೇ ಹಿಮವತೋ ವಸತಿಂ ತಮುಪಾಗಮನ್ ಯತ್ರ ಮುಂಜವಟೇ ರಾಮೋ ಜಟಾಹರಣಮಾದಿಚತ್. ಈ ಹಿಮವತ್ ಪರ್ವತದ ಶೃಂಗದಲ್ಲಿ ರಾಮನೂ ಇದ್ದ. ತದಾದಿತ ಮಹಾಪ್ರಾಜ್ಞ ಋಷಿಭಿಃ ಸಂಚಿತವ್ರತೈಃ ಮುಂಜ ಪೃಷ್ಠ ಇತಿ ಖ್ಯಾತ ಪ್ರೋಕ್ತಃ ಸದೇಶೋ ರುದ್ರಸೇವಿತಃ. ಯಾವಾಗ ಪರಶುರಾಮದೇವರು ಜಟಾಧಾರಿಗಳಾಗಿ ಅಲ್ಲಿ ವಾಸ ಮಾಡ್ತಾ ಇದ್ರೋ ಅವತ್ತಿನಿಂದ ಇದನ್ನು ಮುಂಜಪೃಷ್ಠ ಅಂತಂದ್ರು. ರುದ್ರದೇವರು ಬಂದು ಅಲ್ಲಿ ಸೇವೆ ಮಾಡ್ತಾ ಇದ್ರು ಪರಶುರಾಮದೇವರಿಗೆ. ಸ ತತ್ರ ಬಹುಭಿರ್ಯುಕ್ತ ತದಾಶ್ರುತಿಮಯೈರ್ಗುಣೈಃ ಬ್ರಾಹ್ಮಣಾನಾಮನುಮತೋ ದೇವರ್ಷಿ ಸದೃಶೋಭವತ್. ತಂ ಕದಾಚಿದದೀನಾತ್ಮ ಸಖಾ ಶಕ್ರಸ್ಯ ಮಾನಿತಃ
ಅಭ್ಯಗಚ್ಚನ್ ಮಹೀಪಾಲೋ ಮಾಂಧಾತ ಶತ್ರುಕರ್ತನಃ. ಅಲ್ಲಿ ವಸು ಮನಸ್ಸು ಬಂದ. ಆವಾಗ ಅದೇ ಸಂದರ್ಭದಲ್ಲಿ ಇಂದ್ರನ ಪ್ರಿಯಮಿತ್ರನಾದ ಮಾಂಧಾತೃವೂ ಬಂದ. ಸೋಪಸೃತ್ಯತು ಮಾಂಧಾತ ವಸುಹೋಮಂ ಸನಾತನಂ ದೃಷ್ಟ್ವಾ ಪ್ರಕೃಷ್ಟಂ ತಪಸಾ ವಿನಯೇನೋಪತಿಷ್ಠತೆ. ಮಾಂಧಾತ ಬಂದವನು ವಸುಹೋಮನನ್ನು ನೋಡಿ ವಿನೀತನಾಗಿ ಹತ್ತಿರ ಬಂದ. ವಸುಹೋಮೋಪಿ ವೈರಾಗ್ಞೋ ಗಾಮರ್ಘ್ಯಂ ಚ ನ್ಯವೇದಯತ್ ಸಪ್ತಾಂಗಸ್ಯ ತು ರಾಜ್ಯಸ್ಯ ಪಪ್ರಚ್ಛ ಕುಶಲಾವ್ಯಯವು. ವಸುಹೋಮ ಸ್ವಲ್ಪ ಸೀನಿಯರ್ರೇ. ಮಾಂಧಾತ ಏನು ಮಾಡಿದ, ಇಬ್ಬರೂ ವಿನೀತರಾಗಿ ಒಬ್ಬರನ್ನೊಬ್ಬರು ಎದುರುಗೊಂಡ್ರು. ವಸುಹೋಮ ಬಂದವನಿಗೆ ಹಸುವನ್ನು ಅರ್ಘ್ಯವನ್ನು ನಿವೇದನೆ ಮಾಡಿದ. ಅದೇ ಹಸುವನ್ನು ನಿವೇದನೆ ಮಾಡೋದು ಅಂದರೆ ಮಧುಪರ್ಕ ಕೊಡೋದು ಅಂತ. ಈ ಹಸುವನ್ನು ಮುಟ್ಟಿ ಈ ಹಸುವಿನಿಂದ ಬಂದ ಹಾಲಿನಿಂದ ಮೊಸರೇನಾಗಿದೆ, ಆ ಮೊಸರು ಜೇನುತುಪ್ಪ ಬೆರೆಸಿ ನಿಮಗೆ ಕೊಡ್ತೇನೆ, ಅದರಿಂದಾಗಿ ಆಲಭೇತ ಗೋವನ್ನು ಮುಟ್ಟಬೇಕು ಅಂತ ಇರೋದು. ಇವತ್ತೊಂದು ಬೇರೆ ಬೇರೆ ಅರ್ಥಕ್ಕೆ ಒಳಗಾಗಿ ಹೋಗಿದೆ. ವಸುಹೋಮ ಏನು ಮಾಡಿದ, ಮಾಂಧಾತೃವಿಗೆ ಕೊಟ್ಟು ಎಲ್ಲ ಉಪಚಾರವನ್ನು ಮಾಡಿ ನಿನ್ನ ರಾಜ್ಯ ಹೇಗೆ ನಡೀತಾ ಇದೆಯಪ್ಪ ಅಂತ ಕೇಳಿದ. ಸದ್ಭಿರಾಚರಿತಂ ಪೂರ್ವಂ ಯಥಾವದನು ಯಾಯಿನಂ ಅಬ್ರವೀದ್ವಸುಹೋಮಸ್ತಂ ರಾಜನ್ ಕಿಂಕರವಾಣಿತೇ. ಸೋಬ್ರವೀತ್ ಪರಮ ಪ್ರೀತೋ ಮಾಂಧಾತ ರಾಜಸತ್ತಮಃ. ಆಗ ಮಾಂಧಾತ ಏನು ಮಾಡಿದ, ವಸುಹೋಮನನ್ನ ಪ್ರಶ್ನೆ ಮಾಡಿದ. ಬೃಹಸ್ಪತಿರ್ಮತಂ ರಾಜನ್ ಅಧೀತಂ ಸಕಲಂ ತಥೈವ ಔಷನಸಂ ಶಾಸ್ತ್ರಂ ವಿಜ್ಞಾತಂ ತೇ ನರೇಶ್ವರ. ಮಾಂಧಾತೃ ನಮಸ್ಕಾರ ಮಾಡಿ ಹೇಳಿದ, ಓ ದೊರೆ, ಭೂತಪೂರ್ವ ದೊರೆಯೇ, ಬೃಹಸ್ಪತೇ ಮತಂ, ಬಾರ್ಹಸ್ಪತ್ಯ ನೀತಿಶಾಸ್ತ್ರವನ್ನು ನೀನು ಕಲಿತಿದ್ದಿ, ಹಾಗೆ ಶುಕ್ರಾಚಾರ್ಯರ ನೀತಿಶಾಸ್ತ್ರವನ್ನು ಕಲಿತಿದ್ದಿ. ಉಶನಸ್ ಅಂದರೆ ಶುಕ್ರಾಚಾರ್ಯರು, ಔಷನಸಂ ಅಂದರೆ ಶುಕ್ರಾಚಾರ್ಯರಿಗೆ ಸಂಬಂಧಪಟ್ಟ ಶಾಸ್ತ್ರ. ನಾನು ಅದನ್ನು ಕೇಳಬೇಕು ಅಂತ ಇದ್ದೇನೆ. ದಂಡ ಉತ್ಪದ್ಯತೆ ಕಥಂ, ದಂಡ ಹೇಗೆ ಹುಟ್ಟಿತು, ಈ ದಂಡದ ಕಾನ್ಸೆಪ್ಟಿನ ಹುಟ್ಟಿಗೆ ಕಾರಣ ಏನು, ಅದನ್ನು ಕೇಳಬೇಕು ಅಂತ ನನಗೆ ಇದೆ. ಕಿಂ ವಾಸ್ಯ ಪೂರ್ವಂ ಜಾಗರ್ತಿ ಕಿಂ ವಾಸ್ಯ ಪರಮುಚ್ಯತೆ. ಅಲ್ಲ, ದಂಡಕ್ಕಿಂತ ಮೊದಲು ಏನಿತ್ತು? ದಂಡವೇ ಮೊದಲು ಬಂದ್ಬಿಡ್ತಾ? ಕಥಂ ಕ್ಷತ್ರಿಯ ಸಂಸ್ಥಶ್ಚ. ಆಮೇಲೆ ಈ ದಂಡದ ಅಧಿಕಾರವನ್ನ ಕ್ಷತ್ರಿಯನಿಗೆ ಕೊಟ್ಟವನು ಯಾರು? ದಯವಿಟ್ಟು ಹೇಳಬೇಕು, ದದಾಮಿ ಆಚಾರ್ಯ ವೇತನಂ, ನೀವು ತಿಳಿಸಿಕೊಟ್ರೆ ನಿಮಗೆ ಸಂಭಾವನೆ ಕೊಡ್ತೇನೆ ಎಂದಂತೆ ಮಾಂಧಾತ. ವಸುಹೋಮಃ ಶೃಣುರಾಜನ್ ಯಥಾ ದಂಡಃ ಸಂಭೂತೋ ಲೋಕಸಂಗ್ರಹಃ ಪ್ರಜಾ ವಿನಯ ರಕ್ಷಾರ್ಥಂ ಧರ್ಮಸ್ಯಾತ್ಮ ಸನಾತನಃ. ಓ ದೊರೆಯೇ, ಜಗತ್ತನ್ನು ಚೆನ್ನಾಗಿ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ದಂಡದ ಬಗ್ಗೆ ಹೇಳ್ತೇನೆ ಕೇಳು. ಪ್ರಜಾ ವಿನಯ ರಕ್ಷಾರ್ಥಂ ಧರ್ಮಸ್ಯಾತ್ಮ ಸನಾತನಃ. ಪ್ರಜೆಗಳ ವಿನಯವನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ದಂಡ ಅನ್ನೋದಿರೋದು, ಬಹಳ ಹಳೆಯದದು. ಬ್ರಹ್ಮ ಯಕ್ಷುರ್ಭಗವಾನ್ ಸರ್ವಲೋಕ ಪಿತಾಮಹ ಋತ್ವಿಜೋ ನಾತ್ಮನಸ್ತುಲ್ಯಾನ್ ದದರ್ಶೇತಿ ನಶ್ರುತಂ. ಬ್ರಹ್ಮದೇವರಿಗೆ ಯಾಗ ಮಾಡಬೇಕು ಅಂತ ಆಸೆ ಆಯಿತು. ಪುರೋಹಿತರು ಯಾರು? ಇವಿಗಿಂತ ಉತ್ತಮರಾಗಿರಬೇಕು. ಬ್ರಹ್ಮದೇವರಿಗಿಂತ ಉತ್ತಮರಾದ ಪುರೋಹಿತರು ಎಲ್ಲಿ ಸಿಗ್ತಾರೆ? ಋತ್ವಿಜೋ ನಾತ್ಮನಸ್ತುಲ್ಯಾನ್ ದದರ್ಚೇತಿ ನಶ್ರುತಂ. ಅವಾಗೇನಾಯಿತು? ಸಗರ್ಭಂ ಭಗವಾನ್ ದೇವೋ ವರ್ಷಪೂಗಾನಧಾರಯತ್ ಅಥ ಪೂರ್ಣೇ ಸಹಸ್ರೇತು ಸಗರ್ಭಕ್ಷುವತೋಪತತ್. ಆಮೇಲೆ ಬ್ರಹ್ಮದೇವರು ಸಂಕಲ್ಪ ಮಾಡಿದರಂತೆ, ನಾನೊಂದು ಮಗುವನ್ನು ಪಡಿಬೇಕು ಅಂತ. ಸುಮಾರು ವರ್ಷಗಳ ಕಾಲ
ಆ ಸಂಕಲ್ಪವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ರು. ಒಂದು ಬಾರಿ ಕ್ಷುವತಃ ಸೀನಿದರು ಬ್ರಹ್ಮದೇವರು. ಆಗ ಒಬ್ಬ ಪ್ರಜಾಪತಿ ಬಂದ. ಸಕ್ಷುಪೋ ನಾಮ ಸಂಭೂತಃ ಪ್ರಜಾಪತಿರರಿಂದಮಃ ಋತ್ವಿಗಾಸೀನ್ ಮಹಾರಾಜ ಯಜ್ಞೇ ತಸ್ಯ ಮಹಾತ್ಮನಃ. ಆ ಕ್ಷುಪ ಅನ್ನುವ ಪ್ರಜಾಪತಿ ಋತ್ವಿಕ್ ಆದ. ಹೀಗೆ ಯಜ್ಞ ಅನ್ನೋದು ಬೆಳೀತು. ಯಜ್ಞ ಅನ್ನೋದು ಬೆಳೀತಾ ಇರುವಾಗ ದಂಡ ಅನ್ನೋದು ಕಣ್ಮರೆಯಾಗಿ ಹೋಯಿತು. ತಸ್ಮಿನ್ನಂತರಹಿತೆ ಚಾಪಿ ಪ್ರಜಾನಾಂ ಸಂಕರೋ ಭವತ್. ಬ್ರಹ್ಮದೇವರ ಕೈನಲ್ಲೇ ಎಲ್ಲ ಶಿಕ್ಷೆಯ ಸೂತ್ರಗಳಿದ್ದದ್ದು. ಬ್ರಹ್ಮದೇವರು ದೀಕ್ಷಿತರಾಗಿದ್ದರಿಂದ ಎಲ್ಲ ದಂಡ ಹೊರಟು ಹೋಯಿತು. ಆಗ ನೈವ ಕಾರ್ಯಂ ನ ಚಾ ಕಾರ್ಯಂ ಭೋಜ್ಯ ಭೋಜ್ಯಂ ನ ವಿದ್ಯತೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಏನು ತಿನ್ನಬೇಕು, ಏನು ತಿನ್ನಬಾರದು, ಏನು ಕುಡಿಬೇಕು, ಏನು ಕುಡಿಬಾರದು, ಈ ನೀತಿಯೇ ಕಣ್ಮರೆಯಾಗಿ ಹೋಯಿತು. ಹಿಂಸಂತಿ ಚ ಪರಸ್ಪರಂ. ಪರಸ್ಪರರನ್ನ ಹಿಂಸೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಗಮ್ಯಂ ತದಾ ನಾಸೀತ್ ಸ್ವಪರಸ್ವಂಚ ವೈಸಮಂ. ಯಾವುದನ್ನು ಹೊಂದಬೇಕು, ಯಾವುದನ್ನು ಹೊಂದಬಾರದು. ನಮ್ಮ ದುಡ್ಡು, ಬೇರೆಯವರು ದುಡ್ಡು, ಎಲ್ಲ ಭೇದ ಅಳೆದು ಹೋಯ್ತು. ಪರಸ್ಪರಂ ವಿಲುಂಪಂತೆ ಸಾರಮೇಯ ಇವಾಮಿಚಂ ಅಬಲಾನ್ ಬಲಿನೋ ಜಘ್ನು ನಿರ್ಮರ್ಯಾದಮವರ್ತತಾಂ. ಆಗ ಪರಸ್ಪರ ನಾಯಿಗಳು ಕಚ್ಚಾಡಿಕೊಳ್ತವೆ. ಯಾವುದು ಬಲಿಷ್ಠವಾದ ನಾಯಿಯೋ ಅದು ಮಾಂಸವನ್ನು ಪಡೀತಾವೆ, ಇಲ್ಲ ಅಂತಂದ್ರೆ ಇಲ್ಲ. ಹೀಗಾಗಿ ಬಿಡುತ್ತೆ. ಅದಕ್ಕೆ ತತ ಪಿತಾಮಹೋ ವಿಷ್ಣು ಭಗವಂತಂ ಸನಾತನಂ ಸಂಪೂಜ್ಯ ವರದಂ ದೇವಂ ಮಹಾದೇವಮಥಾಬ್ರವೀತ್. ಆಮೇಲೆ ಬ್ರಹ್ಮದೇವರೇನು ಮಾಡಿದ್ರು, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಪರಮಾತ್ಮನನ್ನು ಉತ್ಕಟವಾಗಿ ಧ್ಯಾನ ಮಾಡಿದ್ರು. ಹಾಗೆ ಧ್ಯಾನ ಮಾಡಿದಾಗ ದೇವರು ಪ್ರತ್ಯಕ್ಷನಾದ. ನೋಡಿ, ತತಃ ಪಿತಾಮಹೋ ವಿಷ್ಣು ಭಗವಂತಂ ಸನಾತನಂ ಸಂಪೂಜ್ಯ ವರದಂ ದೇವಂ ಮಹಾದೇವಮಥಾಬ್ರವೀತ್. ಮಹಾದೇವ ಅನ್ನೋದು ವಿಷ್ಣುವಿಗೆ ವಿಚೇತನ. ತತಃ ಸಾಧ್ವನುಕಂಪಾಂ ವೈ ಕರ್ತುಮರ್ಹಸಿ ಶಂಕರ ಅಯಂ ವಿಷ್ಣು ಸಖಾ ತುಭ್ಯಂ ಧರ್ಮಸ್ಯ ಪರಿರಕ್ಷಣೆ. ಆಮೇಲೆ ಹೇಳಿದರಂತೆ, ಏನಾದರೂ ಮಾಡಿ ಈ ಪ್ರಜೆಗಳನ್ನು ನಿಗ್ರಹದಲ್ಲಿ ಇಡಬೇಕು. ತ್ವಮ್ಹಿತರವ ವಿಧಾನಜ್ಞಃ ಸತ್ವಾನಾಂ ತ್ವಂ ಗತಿಪರ ಸಂಕರೋ ನ ಭವೇದತ್ರ ಯಥಾ ತದ್ವೈ ವಿಧೀಯತಾಂ. ಒಳ್ಳೆ ಲೋಕದಲ್ಲಿ ವ್ಯವಸ್ಥೆ ಆಗಬೇಕು, ಆ ರೀತಿ ನೀನು ಮಾಡು ಅಂತ ಹೇಳಿದ್ರು. ಆಯ್ತಾ? ವಸುಹೋಮಃ ತತಸ್ಸ ಭಗವಾನ್ ಧ್ಯಾತ್ವಾ ತದಾಶೂಲವರಾಯುಧಃ ದೇವದೇವೋ ಮಹಾದೇವಃ ಕಾರಣಂ ಜಗತಃ ಪರಂ ಬ್ರಹ್ಮ ವಿಷ್ಣ್ವಿಂದ್ರತಹಿತಃ ಸರ್ವೈಶ್ಚ ಸಸುರಾತುರೈಃ. ದೇವರು ಧ್ಯಾನ ಮಾಡಿದ. ಅದರ ಪ್ರೇರಣೆ ಸದಾಶಿವನಿಗಾಯಿತು. ಸದಾಶಿವ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ಎಲ್ಲ ದೇವತೆಗಳೊಂದಿಗೆ ಕೂಡಿಕೊಂಡು ತನ್ನನ್ನೇ ಸೃಷ್ಟಿ ಮಾಡಿಕೊಂಡ. ತಸ್ಮಾಚ್ಚ ಧರ್ಮಚರಣಾತ್ ನೀತಿಂ ದೇವೀಂ ಸರಸ್ವತೀಂ ಅಸೃಜ ದಂಡ ನೀತಿಂ ವೈ ತ್ರಿಷು ಲೋಕೇಶು ವಿಶ್ರುತಾಂ. ಆಮೇಲೆ ನೀತಿಯನ್ನು ಸೃಷ್ಟಿ ಮಾಡಿದ. ತನ್ನನ್ನೇ ದಂಡವಾಗಿಸಿಕೊಂಡ. ಹಿಂದೆ ಹೇಳಿದ ದಂಡ ರೂಪ ಸದಾಶಿವನದ್ದೂ ಕೂಡ, ನರಸಿಂಹನದ್ದೂ ಕೂಡ. ಅಥಾಸೌ ನೀಯತೆ ದಂಡಃ ಸತತಂ ಪಾಪಕಾರಿಷು ದಂಡಸ್ಯ ನಯನಾತ್ಸಾಹಿ ದಂಡ ನೀತಿರಿಹೋಚ್ಯತೆ.
ಭೂಯಸ್ಸ ಭಗವಾನ್ ಧ್ಯಾತ್ವಾ ಚಿರಂ ಶೂಲಧರ ಪ್ರಭು ಅಸೃಜತ್ ಸರ್ವಶಾಸ್ತ್ರಾಣಿ ಮಹಾದೇವೋ ಮಹೇಶ್ವರ. ಆಮೇಲೆ ಸದಾಶಿವ ಯೋಚನೆ ಮಾಡಿದ, ನೀತಿ ಇದೆ, ದಂಡರೂಪನಾಗಿ ನಾನಿದ್ದೇನೆ, ದಂಡ ನೀತಿಯಿಂದ ಒಳಿತು ಕೆಡಕುಗಳನ್ನು ತಿಳ್ಕೊತಾರೆ. ಆದರೆ ಇಷ್ಟಾದರೂ ಕೂಡ ಒಂದು ಕನ್ವೆ ಮಾಡಲಿಕ್ಕೆ ಏನಾರೊಂದು ಮೀಡಿಯಾ ಬೇಕು. ಅದ್ಯಾವುದು ಅಂತಂದರೆ ಶಾಸ್ತ್ರ. ದಂಡನೀತೆ ಪ್ರಯೋಗ ಅಸೃಜತ್ ಸರ್ವಶಾಸ್ತ್ರಾಣಿ ಮಹಾದೇವೋ ಮಹೇಶ್ವರ. ದಂಡನೀತೆ ಪ್ರಯೋಗಾರ್ಥಂ ಪ್ರಮಾಣಾನಿ ಚ ಸರ್ವಶಃ. ದಂಡನೀತಿಯ ಪ್ರಯೋಗಕ್ಕಾಗಿ 4 ವೇದಗಳನ್ನು ಮೀಸಲಿಟ್ಟಂತೆ. ವಿದ್ಯಾಶ್ಚತಸ್ರ ಕೂಟಸ್ಥಾಹ, ನಿತ್ಯವಾದ ವಿದ್ಯೆಗಳು ಯಾವುದು? 4 ವೇದಗಳು. ತಾಸಾಂ ಭೇದ ವಿಕಲ್ಪನಾ, ಅವುಗಳ ಭೇದ ಅಂದರೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಹೀಗೆ ಮಾಡಿದ. ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸಾ ನ್ಯಾಯ ವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾ ಹೇತಾಶ್ಚತುರ್ದಶ. 4 ವೇದಗಳಾಯ್ತಾ? 6 ಅಂಗಗಳಾಯ್ತಾ? 10 ಆಯಿತು. ಮೀಮಾಂಸಾ ನ್ಯಾಯ ವಿಸ್ತರ. ಮೀಮಾಂಸ ಅಂದರೆ ಬ್ರಹ್ಮಸೂತ್ರ, ನ್ಯಾಯ ವಿಸ್ತಾರ, ಬ್ರಹ್ಮಸೂತ್ರ ರಚನೆಯಾಗಿದ್ದನ್ನು ಇಟ್ಟಿದ್ದು. ನ್ಯಾಯ ವಿಸ್ತಾರ ಅಂದರೆ ಬ್ರಹ್ಮತರ್ಕ, ಪುರಾಣ, ಧರ್ಮಶಾಸ್ತ್ರ. ಹೀಗೆ 14 ಆಯಿತು. ಆ 14 ವಿದ್ಯೆಯ ಜೊತೆಗೆ ಆಯುರ್ವೇದೋ ಧನುರ್ವೇದೋ ಗಾಂಧರ್ವಶ್ಚೇತಿತೆ ತ್ರಯ ಅರ್ಥಶಾಸ್ತ್ರಂ ಚತುರ್ಥಂ ತು ವಿದ್ಯಾ ಷಷ್ಟಾದಶೈವತು. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ. ಆಯುರ್ವೇದ ಅಂದರೆ ಗೊತ್ತಿರುತ್ತೆ ನಿಮಗೆ. ಧನುರ್ವೇದ ಅಂದರೆ ಆಯುಧಗಳ ಬಗೆಗಿನ ಪ್ರಜ್ಞೆ. ಗಾಂಧರ್ವ ವೇದ ಅಂತಂದರೆ ಸಂಗೀತ ಶಾಸ್ತ್ರ. ಅರ್ಥಶಾಸ್ತ್ರ ಅಂದರೆ ರಾಜನೀತಿ. ದಶಚಾಷ್ಟೌ ಚ ವಿಖ್ಯಾತ ಏತಾ ಧರ್ಮಸ್ಯ ಸಂಹಿತಾ ಏತಾಸಾಮೇವ ವಿದ್ಯಾನಾಂ ವ್ಯಾಸಮಾಹ ಮಹೇಶ್ವರ ಮೊದಲಿತ್ತು. ಇದನ್ನೇ ಮತ್ತಷ್ಟು ವಿಸ್ತಾರವಾಗಿ ಮಾಡಿದರಂತೆ ಸದಾಶಿವ. ಶತಾನಿ ತ್ರೀಣಿ ಶಾಸ್ತ್ರಾಣಾಂ ಮಹಾತಂತ್ರಾಣಿ ಸಪ್ತತಿಂ ವ್ಯಾಸ ಏವತು ವಿದ್ಯಾನಾಂ ಮಹಾದೇವೇನ ಕೀರ್ತಿತಃ. ಆಮೇಲೆ 100 ಸಂಹಿತೆಗಳನ್ನು ಈ ಶಾಸ್ತ್ರದ ಮೇಲೆ ರಚನೆ ಮಾಡಿದರು. ವೇದವ್ಯಾಸರಿಗೆ ಮಾಡಲಿಕ್ಕೆ ಇದು ಸದಾಶಿವ ಹೇಳಿದನಂತೆ. ಆಗ ತಂತ್ರಂ ಪಾಶುಪತಂ ನಾಮ, ತಂತ್ರಶಾಸ್ತ್ರ, ಅದೇ ಪಾಶುಪತ ತಂತ್ರ. ಪಾಂಚರಾತ್ರಂಚ ವಿಶ್ರುತಂ, ಪಾಂಚರಾತ್ರ. ಯೋಗಶಾಸ್ತ್ರಂಚ ವಿಖ್ಯಾತಂ ತಂತ್ರಂ ಲೋಕಾಯತಂ ತಥಾ, ಯೋಗಶಾಸ್ತ್ರ ಲೋಕಾಯತ. ತಂತ್ರಂ ಬ್ರಹ್ಮಕುಲಂ ನಾಮ ತರ್ಕವಿದ್ಯಾದಿವೌಕತಾಂ, ತರ್ಕವಿದ್ಯೆ, ಸುಖ ದುಃಖಕ್ಕಾಗಿ ಜಿಜ್ಞಾಸೆ ಮಾಡಲಿಕ್ಕೆ ಕಾರಕ. ತರ್ಕವಿದ್ಯಾಸ್ತಥಾ ಚಾಷ್ಟೌ ಸಪ್ರೋಕ್ತೋ ನ್ಯಾಯ ವಿಸ್ತರ. ಸುಮಾರು 8 ದೊಡ್ಡ ದೊಡ್ಡ ಪ್ರಭೇದಗಳಿರುವ ತರ್ಕಶಾಸ್ತ್ರವನ್ನು ರಚನೆ ಮಾಡಿದ್ರಂತೆ. ಅದ್ಯಾವತ್ತೂ ಇವತ್ತು ಉಪಲಬ್ಧಿ ಇಲ್ಲ. ಸುಖ ತರ್ಕ ದಶಚಾಷ್ಟೌ ಚ ವಿಜ್ಞೇಯಾ ಪೌರಾಣ ಯಜ್ಞ ಸಂಹಿತಾ. ಇನ್ನು ಅತ್ಯಂತ ಹಳೆಯ 18 ಸಂಹಿತೆಗಳು, ಬಹಳ ಹಳೆಯ ವಿದ್ಯೆಗಳು. ಪುರಾಣಾಶ್ಚ ಪ್ರಣೀತಾಶ್ಚ ತಾವದೇವ ಹಿ ಸಂಹಿತಾ. ಆಮೇಲೆ 18 ಪುರಾಣಗಳು, ಧರ್ಮಶಾಸ್ತ್ರಗಳು. ಇವೆಲ್ಲ ಏಕಾರ್ಥ ನೀತಿ ನಾನ್ಯಥಾ, ಒಂದೇ ವಿಷಯವನ್ನು ಹೇಳಲಿಕ್ಕೆ ಹೊರಟಿರೋದು. ಜೀವ, ದೇವರು, ಜಡ, ಅವುಗಳ ಬೇರೆ ಬೇರೆ ಆಯಾಮಗಳನ್ನು ಹೇಳಲಿಕ್ಕೆ ಹೊರಟಿರೋದು. ಏಕಾರ್ಥಾನಿ ಪುರಾಣಾನಿ ವೇದಾಶ್ಚೈಕಾರ್ಥ ಸಂಹಿತಾ ನಾನಾರ್ಥಾನಿ ಚ ಸರ್ವಾಣಿ ತರ್ಕಶಾಸ್ತ್ರಾಣಿ ಶಂಕರ. ಈ ತರಹದ ಎಲ್ಲ ವಿದ್ಯೆಗಳ ವಿಸ್ತಾರವನ್ನು ಸದಾಶಿವ ಹೇಳಿದ. ಪ್ರೋವಾಚ ಭಗವಾನ್ ದೇವ ಕಾಲಜ್ಞಾನಾನಿ ಯಾನಿ ಚ ಚತುಷ್ಷಷ್ಟಿ ಪ್ರಮಾಣಾನಿ. 64 ಸಂಹಿತೆಗಳಲ್ಲಿ ಹಿಗ್ಗಿಸಿ ಹೇಳಿದ್ದಂತೆ ಕಾಲಜ್ಞಾನವನ್ನು. ಆಯುರ್ವೇದವನ್ನು ಅವನೇ ಹೇಳಿದ್ದು.
ಅಷ್ಟಾಂಗಾನಿ ಚ ಕಲ್ಪಾನಾಂ ದಂಡನೀತಿಂಚ ಶಾಶ್ವತಾಂ ಗಾಂಧರ್ವಮಿತಿಹಾಸಂಚ ನಾನಾ ವಿಸ್ತರ ಮುಕ್ತವಾನ್. ಹೀಗೆ ದಂಡನೀತಿ ಮೊದಲಾದವುಗಳು, ಗಾಂಧರ್ವ ಇತಿಹಾಸ ಎಲ್ಲವನ್ನ ಸದಾಶಿವ ಈ ಭೂಮಿಯಲ್ಲಿ ತಿಳ್ಕೊಳ್ಳಿಕ್ಕಾಗಿ ಇಟ್ಟ, ಟೆಕ್ಸ್ಟ್ ಆಗಿ ಇಟ್ಟ. ಅದರಿಂದಾಗಿ ಮೊದಲು ಬಂದದ್ದು ದಂಡ. ಆ ದಂಡವನ್ನ ಹೇಗೆ ತಿಳಿಬೇಕು ಅಂತಂದ್ರೆ ಶಾಸ್ತ್ರ. ಇತ್ಯೇತಾ ಶಂಕರ ಪ್ರೋಕ್ತಾ ವಿದ್ಯಾ ಶಬ್ದಾರ್ಥ ಸಂಯುತಾ ಪುನರ್ಭೇದತಃ ತ್ರಂಚ ತಾಸಾಮೇವತು ವಿಸ್ತರ. ಇದು ಶಂಕರ ಹೇಳಿದ ವಿದ್ಯೆಗಳು. ಇದರದ್ದು ಇನ್ನೂ 1000 ಪ್ರಭೇದಗಳಿದೆ. ಏನೇ ತಗೊಂಡ್ರೂ ಇಷ್ಟರೊಳಗಡೆಯೇ ಬರಬೇಕು, ಅದರದ್ದೇ ವಿಸ್ತಾರ ಅಂತ ಹೇಳ್ತಾನೆ. ಇನ್ನು ಈ ವೇದದ ವಿಸ್ತಾರ, ವಿದ್ಯೆಯ ವಿಸ್ತಾರ, ವಿದ್ಯೆಯ ಬಗೆಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇದನ್ನು ನಾವು ಇವತ್ತು ನೋಡಿ ನಿಲ್ಲಿಸ್ತೇವೆ. ಇಲ್ಲಿ ಒಂದು ವಿರಾಮ ಇದೆ. 42ನೆಯ ಶ್ಲೋಕದಿಂದ ನಾವು ಮತ್ತೆ ನೋಡ್ತೇವೆ ಸೋಮವಾರ. ವಿದ್ಯೆಯ ಬಗೆಗೆ ವಿಸ್ತಾರವಾದ ವಿವೇಚನೆ ಇದೆ. ವಿದ್ಯೆ ಅಂದರೆ ಏನು, ನಾವಿವತ್ತೇನನ್ನು ವಿದ್ಯೆ ಅಂತ ಕರಿತಾ ಇದ್ದೀವಿ ಇತ್ಯಾದಿಗಳೆಲ್ಲ ಗೊತ್ತಾಗತ್ತೆ. ನಾಳೆ ನಾಡಿದ್ದು ರಾಮಾಯಣ ಆಗತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಯಥಾಪ್ರಕಾರ ವಿಷ್ಣು ಪುರಾಣ, ಆಮೇಲೆ ವಿಷ್ಣು ತತ್ವ ನಿರ್ಣಯ. ಇದಾದ ಮೇಲೆ ಸಂಜೆ ರಾಮಾಯಣ ಇರುತ್ತೆ. ಮುಂದಿನ ಅಪ್ಡೇಟ್ಸ್ ನಾಳೆ ಹೇಳುವ. ಕೃಷ್ಣಾರ್ಪಣಮಸ್ತು.